ಎಲ್ಲರಿಗೂ ನಮಸ್ಕಾರ. ಇಂದಿನ ದಿನ ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ ಮೊದಲನೇ ಅಧ್ಯಾಯವಾಗಿರತಕ್ಕಂತಹ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎಂಬ ಪಾಠದ ಪಠ್ಯಪೂರಕ ಪ್ರಶ್ನೆಗಳು ಅಂದರೆ ಪಾಠದ ಒಳಭಾಗದ ಪ್ರಶ್ನೆಗಳು ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬನ್ನಿ ಆನ್ಸರ್ನ ನೋಡ್ತಾ ಹೋಗೋಣ. ಅಷ್ಟೇ ಅಲ್ಲದೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವುವು ದ್ರವ್ಯಗಳಾಗಿವೆ ಅಂತ ಕೇಳಿದ್ದಾನೆ. ಕುರ್ಚಿ, ಗಾಳಿ, ಪ್ರೀತಿ, ವಾಸನೆ, ದ್ವೇಷ, ಬಾದಾಮಿಗಳು, ಆಲೋಚನೆ, ತಂಪು ಪಾನೀಯ, ಸೌಂದರ್ಯವರ್ಧಕದ ವಾಸನೆ ಅಂತ ಇದೆ. ಸೊ ಇವುಗಳಲ್ಲಿ ದ್ರವ್ಯಗಳು ಯಾವಪ್ಪ ಅಂದರೆ ಕುರ್ಚಿ, ಗಾಳಿ, ಬಾದಾಮಿಗಳು, ತಂಪು ಪಾನೀಯ ಇವು ದ್ರವ್ಯಗಳಾಗಿವೆ. ಇನ್ನು ಎರಡನೇ ಪ್ರಶ್ನೆ, ಈ ಕೆಳಗಿನ ವೀಕ್ಷಣೆಗಳಿಗೆ ಕಾರಣ ಕೊಡಿ ಅಂತ ಇದೆ. ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ, ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು ಅಂತ ಕೇಳಿದ್ದಾನೆ. ಆನ್ಸರ್ ನೋಡ್ತಾ ಹೋಗೋಣ. ಆಹಾರದ ವಾಸನೆಯು ಗಾಳಿಯಲ್ಲಿ ವಿಸರಣೆಯ ಮೂಲಕ ನಮ್ಮನ್ನು ತಲುಪುತ್ತದೆ. ಆಹಾರದ ವಾಸನೆಯು ಗಾಳಿಯಲ್ಲಿ ವಿಸರಣೆಯ ಮೂಲಕ ನಮ್ಮನ್ನು ತಲುಪುತ್ತದೆ. ವಿಸರಣೆಯ ದರವು ತಾಪ ಹೆಚ್ಚಾದಂತೆ ಹೆಚ್ಚಾಗುವುದರಿಂದ ವಾಸನೆಯ ಕಣಗಳು ದೂರದವರೆಗೆ ಪಸರಿಸುತ್ತವೆ. ತಂಪಾದ ಆಹಾರದಲ್ಲಿ ವಿಸರಣೆಯು ಕನಿಷ್ಠವಾಗಿರುವುದರಿಂದ ಹತ್ತಿರ ಹೋಗಬೇಕು ಅಂತ ಬರಿಬೇಕಾಗ್ತದೆ. ಇನ್ನು ಮೂರನೇ ಪ್ರಶ್ನೆ ನೋಡಿ. ಈಜುಗಾರನು ಈಜುಕೊಳದಲ್ಲಿ ನೀರನ್ನು ಸೀಳಿಕೊಂಡು ಧುಮುಕುತ್ತಾನೆ. ಈ ವೀಕ್ಷಣೆಯ ದ್ರವ್ಯದ ಯಾವ ಲಕ್ಷಣವನ್ನು ತೋರಿಸುತ್ತದೆ ಅಂತ ಇದೆ. ದ್ರವ್ಯದ ಕಣಗಳ ನಡುವೆ ಖಾಲಿ ಅವಕಾಶವಿರುವ ಗುಣವನ್ನು ತೋರುತ್ತದೆ. ದ್ರವ್ಯದ ಕಣಗಳ ನಡುವೆ ಖಾಲಿ ಅವಕಾಶವಿರುವ ಗುಣವನ್ನು ತೋರುತ್ತದೆ ಅಂತ ಬರಿಬೇಕಾಗ್ತದೆ. ಇನ್ನು ನಾಲ್ಕನೇ ಪ್ರಶ್ನೆ, ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು? ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು ಅಂತ ಕೇಳ್ತಾನೆ. ಮೊದಲನೇದಾಗಿ ದ್ರವ್ಯದ ಕಣಗಳು ಅತ್ಯಂತ ಚಿಕ್ಕದಾಗಿರುತ್ತವೆ. ದ್ರವ್ಯದ ಕಣಗಳು ಅತ್ಯಂತ ಚಿಕ್ಕದಾಗಿರುತ್ತವೆ. ಎರಡನೇ ಪಾಯಿಂಟ್, ದ್ರವ್ಯದ ಕಣಗಳ ನಡುವೆ ಖಾಲಿ ಅವಕಾಶವಿರುತ್ತದೆ. ದ್ರವ್ಯದ ಕಣಗಳ ನಡುವೆ ಖಾಲಿ ಅವಕಾಶ ಇರುತ್ತದೆ. ಮೂರನೇ ಪಾಯಿಂಟ್, ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ. ಹಾಗೆ ನಾಲ್ಕನೇ ಅಂಶ, ದ್ರವ್ಯದ ಕಣಗಳ ನಡುವೆ ಆಕರ್ಷಣಾ ಬಲ ಇರ್ತದೆ. ದ್ರವ್ಯದ ಕಣಗಳ ನಡುವೆ ಆಕರ್ಷಣಾ ಬಲ ಇರ್ತದೆ ಅಂತದ್ದು 4 ಪಾಯಿಂಟ್ಗಳು ಅದು. ಇನ್ನು ಮುಂದಿನ ಪಾಯಿಂಟ್ಗಳನ್ನು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಸ್ತುವಿನ ಏಕಮಾನ ಗಾತ್ರ ಮತ್ತು ರಾಶಿಗಳ ಅನುಪಾತಕ್ಕೆ ಸಾಂದ್ರತೆ ಎನ್ನುವರು ಅಂತ ಇದೆ. ಸೊ ಈ ಕೆಳಗಿನವುಗಳನ್ನು ಅವುಗಳ ಸಾಂದ್ರತೆಯ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದೆ. ಗಾಳಿ, ಚಿಮಣಿಯ ನಿಷ್ಕಾಸ, ಜೇನು, ನೀರು, ಸೀಮೆಸುಣ್ಣ, ಹತ್ತಿ ಮತ್ತು ಕಬ್ಬಿಣ ಅಂತ ಇದೆ. ಸೊ ಏರಿಕೆ ಕ್ರಮದಲ್ಲಿ ಆಗಿರುತ್ತಂದ್ರೆ ಕಡಿಮೆ ಇರತಕ್ಕಂತಹ ಅಂಶದಿಂದ ಮೇಲೆ ಹೋಗೋಣ. ನೋಡಿ, ಗಾಳಿ, ಚಿಮಣಿಯ ನಿಷ್ಕಾಸ, ಹತ್ತಿ, ನೀರು, ಜೇನು, ಸೀಮೆಸುಣ್ಣ ಮತ್ತು ಕಬ್ಬಿಣ ಇದು ಸರಿಯಾದ ವಿಧ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 6ನೇ ಪ್ರಶ್ನೆ, ದ್ರವ್ಯದ ಸ್ಥಿತಿಗಳಲ್ಲಿನ ಗುಣಗಳ ವ್ಯತ್ಯಾಸಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ ಅಂತ ಇದೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ನೋಡಿ, ಘನಸ್ಥಿತಿ, ದ್ರವಸ್ಥಿತಿ ಮತ್ತು ಅನಿಲ ಸ್ಥಿತಿಯಲ್ಲಿದೆ. ಸೊ ಗಾತ್ರ ಮತ್ತು ಆಕಾರವನ್ನು ನೋಡೋದಾದರೆ ಘನಸ್ಥಿತಿಯಲ್ಲಿ ನಿರ್ದಿಷ್ಟವಾಗಿರ್ತದೆ. ಗಾತ್ರ ಮತ್ತು ಆಕಾರ ಘನಸ್ಥಿತಿಯಲ್ಲಿ ನಿರ್ದಿಷ್ಟವಾಗಿರ್ತದೆ. ದ್ರವ ಸ್ಥಿತಿಯಲ್ಲಿ ಗಾತ್ರ ನಿರ್ದಿಷ್ಟವಾಗಿರ್ತದೆ, ಆದರೆ ಧಾರಕದ ಆಕಾರವನ್ನು ಹೊಂದಿರ್ತದೆ. ಅಂದರೆ ಯಾವ ವಸ್ತುವಿಗೆ ಹಾಕ್ತಿರಲ್ಲ ಆ ವಸ್ತುವಿನ ಆಕಾರವನ್ನು ಹೊಂದಿರ್ತದೆ. ಇನ್ನು ಅನಿಲ ಸ್ಥಿತಿ ನಿರ್ದಿಷ್ಟವಾಗಿರುವುದಿಲ್ಲ, ಆದರೆ ಧಾರಕದ ಆಕಾರವನ್ನು ಹೊಂದಿರುತ್ತದೆ. ಓಕೆನಾ. ಇನ್ನು ಕಣಗಳ ನಡುವಿನ ಆಕರ್ಷಣಾ ಬಲ ಏನಾಗಿರ್ತದಪ್ಪ ಅಂದರೆ ಘನಸ್ಥಿತಿಯಲ್ಲಿ ಅತಿ ಹೆಚ್ಚಾಗಿರ್ತದೆ. ಕಣಗಳ ನಡುವಿನ ಆಕರ್ಷಣಾ ಬಲ ಘನಸ್ಥಿತಿಯಲ್ಲಿ ಅತಿ ಹೆಚ್ಚಾಗಿದ್ದರೆ ದ್ರವ ಸ್ಥಿತಿಯಲ್ಲಿ ಕಡಿಮೆ ಇರ್ತದೆ. ಹಾಗೆ ಅನಿಲ ಸ್ಥಿತಿಯಲ್ಲಿ ಏನಾಗಿರ್ತದೆ ಅತ್ಯಂತ ಕಡಿಮೆ ಇರ್ತದೆ. ಇನ್ನು ನೆಕ್ಸ್ಟ್, ಸಂಪೀಡನೆಯು ಘನಸ್ಥಿತಿಯಲ್ಲಿ ನಗಣ್ಯ ಆಗಿರ್ತದೆ. ದ್ರವ ಸ್ಥಿತಿಯಲ್ಲಿ ಅಲ್ಪ ಪ್ರಮಾಣದಲ್ಲಿರ್ತದೆ. ಹಾಗೆ ಅನಿಲ ಸ್ಥಿತಿಯಲ್ಲಿ ಅತಿ ಹೆಚ್ಚಾಗಿರ್ತದೆ. ಇನ್ನು ಮುಂದಿನದಾಗಿ ಕಠಿಣತೆ ಅಂತ ನೋಡೋದಾದರೆ ಕಠಿಣತೆಯು ಘನಸ್ಥಿತಿಯಲ್ಲಿ ಹೆಚ್ಚು ಕಠಿಣವಾಗಿರ್ತದೆ. ದ್ರವ ಸ್ಥಿತಿಯ ಕಣಗಳು ಅತ್ಯಂತ ಕಠಿಣತೆ ಕಡಿಮೆ ಇರ್ತದೆ. ಹಾಗೆ ಅನಿಲ ಸ್ಥಿತಿಯಲ್ಲಿ ನಗಣ್ಯವಾಗಿರ್ತದೆ. ಇನ್ನು ಕಣಗಳ ಚಲನಶಕ್ತಿ ಘನಸ್ಥಿತಿಯಲ್ಲಿ ಅತಿ ಕಡಿಮೆ ಇರ್ತದೆ, ದ್ರವ ಸ್ಥಿತಿಯಲ್ಲಿ ಹೆಚ್ಚು ಇರ್ತದೆ. ಹಾಗೆ ಅನಿಲ ಸ್ಥಿತಿಯಲ್ಲಿ ಅತ್ಯಂತ ಹೆಚ್ಚಾಗಿರ್ತದೆ. ಇನ್ನು ಮುಂದಿನದಾಗಿ ಸಾಂದ್ರತೆಯನ್ನು ನೋಡ್ತಾ ಹೋದರೆ ಘನಸ್ಥಿತಿಯಲ್ಲಿ ಸಾಂದ್ರತೆ ಹೆಚ್ಚಾಗಿರ್ತದೆ, ದ್ರವ ಸ್ಥಿತಿಯಲ್ಲಿ ಕಡಿಮೆ ಇರ್ತದೆ ಮತ್ತು ಅನಿಲ ಸ್ಥಿತಿಯಲ್ಲಿ ಅತ್ಯಂತ ಕಡಿಮೆ ಆಗಿರ್ತದೆ. ಓಕೆನಾ. ಈ ಕೆಳಗಿನ ಪ್ರಶ್ನೆಗಳನ್ನು ಅಥವಾ ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಕಠಿಣತೆ, ಸಂಕೋಚತೆ, ಹರಿಯುವಿಕೆ, ಅನಿಲ ಜಾಡಿಗಳನ್ನು ತುಂಬುವಿಕೆ, ಆಕಾರ, ಚಲನಶಕ್ತಿ ಮತ್ತು ಸಾಂದ್ರತೆ. ಡೆಫಿನಿಷನ್ಗಳನ್ನು ನೋಡ್ತಾ ಹೋಗೋಣ. ಕಠಿಣತೆ, ಬಾಹ್ಯ ಬಲಕ್ಕೆ ಒಳಪಡಿಸಿದಾಗ ತನ್ನ ಆಕಾರವನ್ನು ಕಾಪಾಡಿಕೊಳ್ಳುವ ವಸ್ತುವಿನ ಗುಣಕ್ಕೆ ನಾವು ಕಠಿಣತೆ ಎಂದು ಕರೀತೇವೆ. ಇನ್ನು ಸಂಕೋಚತೆ ಅಂದರೆ ದ್ರವ್ಯದ ಕಣಗಳ ನಡುವಿನ ಖಾಲಿ ಅವಕಾಶವನ್ನು ಕಡಿಮೆ ಮಾಡುವುದನ್ನು ಸಂಕೋಚತೆ ಎನ್ನುವರು. ಮೂರನೇದಾಗಿ
ಹರಿಯುವಿಕೆ ಅಂತ ಇದೆ. ದ್ರವಗಳಲ್ಲಿ ಸಡಿಲವಾಗಿ ಜೋಡಣೆಗೊಂಡ ಕಣಗಳ ಜಾರುವಿಕೆಯ ಗುಣವನ್ನು ಹರಿಯುವಿಕೆ ಎನ್ನುವರು. 4ನೇದು ಅನಿಲ ಜಾಡಿಗಳನ್ನು ತುಂಬುವಿಕೆ ಅಂತಿದೆ. ಅನಿಲಗಳು ಹೆಚ್ಚು ಸಂಪೀಡನೆಗೆ ಒಳಪಡುವುದರಿಂದ ಒತ್ತಡವನ್ನು ಬಳಸಿ ಅವುಗಳನ್ನು ಜಾಡಿಗಳಲ್ಲಿ ತುಂಬಬಹುದು. ಉದಾಹರಣೆಗೆ ಆಕ್ಸಿಜನ್ ಅಥವಾ ಮತ್ತು LPG. ಆಕಾರ ಘನವಸ್ತುಗಳು ನಿರ್ದಿಷ್ಟ ಆಕಾರವನ್ನು ಹೊಂದಿರುತ್ತವೆ, ಆದರೆ ದ್ರವ ಮತ್ತು ಅನಿಲಗಳು ಧಾರಕದ ಆಕಾರವನ್ನು ಪಡೆದುಕೊಳ್ತವೆ. ಮುಂದಿನದಾಗಿ ಚಲನ ಶಕ್ತಿ ಅಂತ ಇದೆ. ದ್ರವ್ಯದಲ್ಲಿ ಕಣಗಳು ನಿರಂತರವಾಗಿ ಚಲನ ಸ್ಥಿತಿಯಲ್ಲಿರ್ತವೆ. ಅವುಗಳ ಚಲನ ಶಕ್ತಿಯು ಘನವಸ್ತುಗಳಲ್ಲಿ ಕನಿಷ್ಠವಾಗಿಯೂ ಹಾಗೂ ಅನಿಲಗಳಲ್ಲಿ ಗರಿಷ್ಠವಾಗಿಯೂ ಇರುತ್ತದೆ. ಸಾಂದ್ರತೆ ದ್ರವ್ಯದ ಗಾತ್ರ ಹಾಗೂ ರಾಶಿಗಳ ಅನುಪಾತವನ್ನು ನಾವು ಅದರ ಸಾಂದ್ರತೆ ಎಂದು ಕರೀತೀವಿ. ಇನ್ನು 7ನೇ ಪ್ರಶ್ನೆ, ಕಾರಣ ಕೊಡಿ ಅಂತ ಕೇಳಿದಾನೆ. ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಏನಿದೆ ಅಂತ. ಬನ್ನಿ, ಏನಿದೆ 1ನೇ ಪ್ರಶ್ನೆ. ಇಟ್ಟಿರುವ ಪಾತ್ರಗಳಲ್ಲಿ ಅನಿಲವು ಸಂಪೂರ್ಣವಾಗಿ ತುಂಬಿರುತ್ತದೆ. ಇಟ್ಟಿರುವ ಪಾತ್ರಗಳಲ್ಲಿ ಅನಿಲ ಏನಾಗಿರ್ತದೆ ಅಂತ ಸಂಪೂರ್ಣವಾಗಿ ತುಂಬಿರುತ್ತದೆ ಅಂತ ಕೇಳಿದಾನೆ. ಯಾಕಪ್ಪ ಅಂದರೆ ಅನಿಲದಲ್ಲಿ ಕಣಗಳ ನಡುವೆ ಆಕರ್ಷಣಾ ಬಲವು ಅತ್ಯಂತ ಕಡಿಮೆ ಇರುವುದರಿಂದ, ಕಣಗಳ ನಡುವೆ ಆಕರ್ಷಣಾ ಬಲವು ಅತಿ ಕಡಿಮೆ ಇರುವುದರಿಂದ ಹಾಗೂ ಎಲ್ಲ ದಿಕ್ಕಿನಲ್ಲಿಯೂ ಚಲಿಸುವುದರಿಂದ ಇಟ್ಟಿರುವ ಪಾತ್ರೆಯಲ್ಲಿ ಪೂರ್ಣವಾಗಿ ತುಂಬಿರುತ್ತದೆ. ಇನ್ನು ಬಿ ಪ್ರಶ್ನೆ ನೋಡಿ. ಸಂಗ್ರಾಹಕದ ಗೋಡೆಗಳ ಮೇಲೆ ಅನಿಲಗಳು ಒತ್ತಡ ಏರ್ಪಡಿಸುತ್ತವೆ ಅಂತ ಇದೆ. ಅನಿಲದಲ್ಲಿ ಕಣಗಳ ನಡುವೆ ಆಕರ್ಷಣಾ ಬಲವು ಅತಿ ಕಡಿಮೆ ಹಾಗೂ ಕಣಗಳಲ್ಲಿ ಹೆಚ್ಚಿನ ಚಲನಶಕ್ತಿ ಇರುವುದರಿಂದ ಸಂಗ್ರಾಹಕದ ಗೋಡೆಗಳ ಮೇಲೆ ಒತ್ತಡವನ್ನು ಏರ್ಪಡಿಸ್ತವೆ. 3ನೇದಾಗಿ ಮರದ ಮೇಜನ್ನು ಘನವಸ್ತು ಎಂದು ಕರೆಯುತ್ತಾರೆ. ಮರದ ಮೇಜು ನಿರ್ದಿಷ್ಟ ಗಾತ್ರ ಮತ್ತು ಆಕಾರವನ್ನು ಹೊಂದಿದೆ. ಕಣಗಳ ನಡುವಿನ ಆಕರ್ಷಣಾ ಬಲ ಹೆಚ್ಚಾಗಿದೆ. ಆದ್ದರಿಂದ ಮರದ ಮೇಜನ್ನು ಘನವಸ್ತು ಎಂದು ಕರೆಯುತ್ತೇವೆ. ನೆಕ್ಸ್ಟು 4ನೇ ಪ್ರಶ್ನೆ ನೋಡಿ. ಡಿ. ನಾವು ನಮ್ಮ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು, ಆದರೆ ಘನವಸ್ತುವಾದ ಮರದ ತುಂಡಿನಲ್ಲಿ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪ್ರವೀಣರ ಅವಶ್ಯಕತೆ ಇದೆ ಅಂತ ಕೇಳಿದ್ದಾನೆ. ಯಾಕಪ್ಪ ಅಂದರೆ ಗಾಳಿಯಲ್ಲಿ ಕಣಗಳ ನಡುವೆ ಖಾಲಿ ಅವಕಾಶ ಘನವಸ್ತುಗಳಿಗಿಂತ ಹೆಚ್ಚಾಗಿರೋದ್ರಿಂದ ನಾವು ಸುಲಭವಾಗಿ ಕೈಗಳನ್ನು ಗಾಳಿಯಲ್ಲಿ ಚಲಿಸಬಹುದು, ಆದರೆ ಮರದ ತುಂಡಿನಲ್ಲಿ ಚಲಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. ಘನಗಳಿಗೆ ಹೋಲಿಸಿದರೆ ಸಾಮಾನ್ಯವಾಗಿ ದ್ರವಗಳು ಕಡಿಮೆ ಸಾಂದ್ರತೆ ಹೊಂದಿವೆ. ಘನಗಳಿಗೆ ಹೋಲಿಸಿದರೆ ದ್ರವಗಳು ಕಡಿಮೆ ಸಾಂದ್ರತೆಯನ್ನು ಹೊಂದಿರ್ತವೆ. ಆದರೆ ಮಂಜುಗಡ್ಡೆಯು ನೀರಿನ ಮೇಲೆ ತೇಲುವುದನ್ನು ಗಮನಿಸಿದ್ದೀರಿ, ಏಕೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಮಂಜುಗಡ್ಡೆ ಘನವಸ್ತುವಾದರೂ ಅದರ ಸಾಂದ್ರತೆ ನೀರಿಗಿಂತ ಕಡಿಮೆ. ಮಂಜುಗಡ್ಡೆ ಘನವಸ್ತುವಾದರೂ ಅದರ ಸಾಂದ್ರತೆ ನೀರಿಗಿಂತ ಕಡಿಮೆ ಇರ್ತದೆ. ನೀರು ಘನೀಕರಿಸುವಾಗ ಕಣಗಳ ನಡುವೆ ಗಾಳಿ ತುಂಬಿಕೊಳ್ಳುವುದರಿಂದ ಅದು ನೀರಿನ ಮೇಲೆ ತೇಲ್ತದೆ. ಇನ್ನು ಮುಂದಿನ 9ನೇ ಪ್ರಶ್ನೆ. ಈ ಕೆಳಗೆ ಕೊಟ್ಟಿರುವ ತಾಪಗಳನ್ನು ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿ ಅಂತ ಕೇಳಿದ್ದಾನೆ. ಸೂತ್ರ ಏನಪ್ಪ ಅಂದರೆ ಸೆಲ್ಸಿಯಸ್ ತಾಪ ಕೆಲ್ವಿನ್ ತಾಪ -273. 1ನೇದು 300 ಕೆಲ್ವಿನ್ ಅನ್ನು ಸೆಲ್ಸಿಯಸ್ಗೆ ಪರಿವರ್ತಿಸಿದಾಗ 300 ಕೆಲ್ವಿನ್ -273 ಕೆಲ್ವಿನ್ ಸೆಲ್ಸಿಯಸ್ ತಾಪಕ್ಕೆ ಪರಿವರ್ತಿಸಿದಾಗ 27 ಡಿಗ್ರಿ ಸೆಲ್ಸಿಯಸ್ ಆಗ್ತದೆ. ಓಕೆನಾ? ಇದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಮುಂದಿನದಾಗಿ ನೋಡ್ತಾ ಹೋಗೋಣ. ಬಿ. 573 ಕೆಲ್ವಿನ್ನ ಸೆಲ್ಸಿಯಸ್ಗೆ ಪರಿವರ್ತಿಸಿದಾಗ ಸೆಲ್ಸಿಯಸ್ ತಾಪ 573 ಕೆಲ್ವಿನ್ -273 ಕೆಲ್ವಿನ್. 573 ಕೆಲ್ವಿನ್ನಲ್ಲಿ 273 ಕಳೆದಾಗ 300 ಡಿಗ್ರಿ ಸೆಲ್ಸಿಯಸ್ ನಮಗೆ ಸಿಗ್ತದೆ. 10ನೇ ಪ್ರಶ್ನೆ. ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಗಳನ್ನು ತಿಳಿಸಿ ಅಂತ ಕೇಳಿದಾನೆ. 250 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅನಿಲ ಅಥವಾ ಹಬೆಯ ಸ್ಥಿತಿಯಲ್ಲಿ ನೀರು ಇರ್ತದೆ. ಅದೇ 100 ಡಿಗ್ರಿ ಸೆಲ್ಸಿಯಸ್ನ ತಾಪದಲ್ಲಿ ನೀರು ಪರಿವರ್ತನೀಯ ಸ್ಥಿತಿಯಲ್ಲಿರ್ತದೆ. ದ್ರವ ಹಾಗೂ ಅನಿಲ ಅಂದರೆ 100 ಡಿಗ್ರಿ ಸೆಲ್ಸಿಯಸ್ ಅಂದರೆ ನೀರಿನ ಕುದಿಬಿಂದು, ಅದು ಏನಾಗ್ತದೆ ನೀರಿದ್ದ ಆವಿಯಾಗಿ ಪರಿವರ್ತನೆ ಆಗ್ತಕ್ಕಂಥ ಸ್ಥಿತಿಯಾಗಿರ್ತದೆ. ಹಾಗಾಗಿ ಪರಿವರ್ತನೀಯ ಸ್ಥಿತಿಯಲ್ಲಿ ಇರ್ತದೆ. 11ನೇ ಪ್ರಶ್ನೆ. ಯಾವುದೇ ವಸ್ತುವಿನ ಸ್ಥಿತಿ ಬದಲಾಗುವಾಗ ತಾಪವು ಸ್ಥಿರವಾಗಿರುತ್ತದೆ, ಏಕೆ? ಒದಗಿಸುವ ಉಷ್ಣವು ಸ್ಥಿತಿಯಲ್ಲಿನ ಬದಲಾವಣೆಗೆ ಬಳಕೆಯಾಗುತ್ತದೆ. ಆದ್ದರಿಂದ ತಾಪವು ಸ್ಥಿರವಾಗಿರುತ್ತದೆ. 12ನೇ ಪ್ರಶ್ನೆ. ವಾತಾವರಣದ ಅನಿಲಗಳನ್ನು ದ್ರವಿತಗೊಳಿಸುವ ವಿಧಾನಗಳಿದ್ದರೆ ಸಲಹೆ ನೀಡಿ. ಒತ್ತಡವನ್ನು ಹೆಚ್ಚು ಮಾಡುವುದರಿಂದ ಅಥವಾ ತಾಪವನ್ನು ಕಡಿಮೆ ಮಾಡುವುದರಿಂದ ವಾತಾವರಣದಲ್ಲಿನ ಅನಿಲಗಳನ್ನು ದ್ರವ ಸ್ಥಿತಿಗೆ ನಾವು ತರಬಹುದು. 13ನೇ ಪ್ರಶ್ನೆ. ತಂಪುಕಾರಿಯು ಡಿಸರ್ಟ್ ಕೂಲರ್ ಬಿಸಿಯಾದ ಶುಷ್ಕ ದಿನದಲ್ಲಿ ಹೆಚ್ಚು ತಂಪಾಗಿಸುತ್ತದೆ, ಏಕೆ? ಬಿಸಿಯಾದ ಶುಷ್ಕ ದಿನದಲ್ಲಿ ವಾತಾವರಣದ ತೇವಾಂಶವು ಕಡಿಮೆ ಇರುತ್ತದೆ. ಇದು ಬಾಷ್ಪೀಕರಣದ ದೂರವನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ತಂಪುಕಾರಿಯು ಹೆಚ್ಚು ತಂಪಾಗಿಸುತ್ತದೆ. ಇನ್ನು 14ನೇ ಪ್ರಶ್ನೆ. ಬೇಸಿಗೆ ದಿನಗಳಲ್ಲಿ ಮಡಕೆಯಲ್ಲಿನ ನೀರು ತಂಪಾಗಿರುತ್ತದೆ, ಏಕೆ ಅಥವಾ ಹೇಗೆ ಅಂತ ಕೇಳಿದ್ದಾನೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಮಣ್ಣಿನ
ಮಡಕೆಯು ಅತಿ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿರುತ್ತದೆ. ಮಣ್ಣಿನ ಮಡಕೆಯು ಅತಿ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿರುತ್ತದೆ. ಇದರ ಮೂಲಕ ಹೊರಬಂದ ನೀರು ಬಾಷ್ಪೀಕರಣಗೊಳ್ಳಲು ಮಡಕೆಯ ನೀರಿನಲ್ಲಿ ಉಷ್ಣವನ್ನು ಬಳಸಿಕೊಳ್ತದೆ. ಆದ್ದರಿಂದ ಮಡಕೆಯಲ್ಲಿನ ನೀರು ತಂಪಾಗುತ್ತದೆ ಅಂತ ಬರೀಬೇಕಾಗ್ತದೆ ನೀವು. ಓಕೆ, ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಇದು. 15ನೇ ಪ್ರಶ್ನೆ, ನಮ್ಮ ಅಂಗೈ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯ ಬಿದ್ದಾಗ ತಂಪಿನ ಅನುಭವವಾಗುತ್ತದೆ ಏಕೆ ಅಂತ ಕೇಳಿರ್ತಾನೆ. ಇವು ಶೀಘ್ರವಾಗಿ ಬಾಷ್ಪೀಕರಣಗೊಳ್ಳುವ ವಸ್ತುಗಳು. ಬಾಷ್ಪೀಕರಣಗೊಳ್ಳಲು ಬಿದ್ದ ಜಾಗದಲ್ಲಿನ ಉಷ್ಣತೆಯನ್ನು ಬಳಸಿಕೊಳ್ಳುತ್ತವೆ. ಆದ್ದರಿಂದ ನಮಗೆ ತಂಪಿನ ಅನುಭವವಾಗುತ್ತದೆ ಅಂತ ಬರೀಬೇಕಾಗ್ತದೆ. 16ನೇ ಪ್ರಶ್ನೆ, ನಾವು ಬಿಸಿಯಾದ ಚಹಾ ಅಥವಾ ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ, ಆದರೆ ಲೋಟದಿಂದ ಸಾಧ್ಯವಾಗುವುದಿಲ್ಲ ಏಕೆ ಅಂತ ಕೇಳಿದ್ದೇನೆ. ಯಾಕಪ್ಪ ಅಂದರೆ ತಟ್ಟೆಯ ವಿಸ್ತೀರ್ಣ ಹೆಚ್ಚಾಗಿರುವುದರಿಂದ ಬಿಸಿಯಾದ ವಸ್ತುಗಳು ಬೇಗನೆ ತಂಪಾಗ್ತವೆ. ಓಕೆನಾ. ಆದರೆ ಲೋಟದಿಂದ ನಾವು ಬೇಗನೆ ಆರಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಲೋಟದ ವಿಸ್ತೀರ್ಣ ಏನೈತಿ ಕಡಿಮೆ ಇರ್ತದೆ. ಇನ್ನು ಕೊನೆಯ ಪ್ರಶ್ನೆ 17ನೇ ಪ್ರಶ್ನೆ, ಬೇಸಿಗೆಯಲ್ಲಿ ನಾವು ಯಾವ ತರಹದ ಬಟ್ಟೆಗಳನ್ನು ಧರಿಸಬೇಕು? ಬೇಸಿಗೆಯ ದಿನಗಳಲ್ಲಿ ಬಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನು ಧರಿಸಬೇಕಾಗ್ತದೆ. ಬಿಳಿ ಬಣ್ಣವು ಶಾಖ ವಿಕಿರಣಗಳನ್ನು ಪ್ರತಿಫಲಿಸುತ್ತದೆ ಮತ್ತು ಹತ್ತಿ ಬಟ್ಟೆಯು ಬೆವರನ್ನು ಹೀರಿಕೊಳ್ಳುವುದರಿಂದ ನಮಗೆ ತಂಪಾದ ಅನುಭವವನ್ನು ನೀಡುತ್ತದೆ. ಓಕೆನಾ. ಈ ಎಲ್ಲ ಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋದ್ವಿ. ಇದು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎಂಬ ಪಾಠದ ಒಳಗಿನ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ನೋಡ್ತಾ ಹೋದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನು ನಮಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೈಪ್ ಬಟನ್ ಕ್ಲಿಕ್ ಮಾಡಿ. ಹೈಪ್ ಬಟನ್ ಕ್ಲಿಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನೂ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.